ನಿನ್ ತಾತನ ಆಸೆನ ನೆರವೇರಿಸುವಂತ ಅವಕಾಶ ನಿನ್ಗೀಗ ಬಂದಿದೆ. ಈಗ್ಲೇ ನೀನು ನಾಗಮಂಡಲಕ್ಕೆ ಹೋಗ್ಬೇಕು. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲೋ? ಬೇಡ ರೀ, ನಿಮಗ್ ಕೈ ಮುಗಿತೀನಿ. ಈ ಹುಟ್ಟು ಹಬ್ಬ ಕಳೆಯೋ ತನಕ ಅನಿರುದ್ಧನ ಹುಷಾರಾಗಿ ನೋಡ್ಕೋಬೇಕು ಅಂತ ಕುಲಗುರುಗಳು ಹೇಳಿದ್ದಾರೆ. ಇನ್ನೆಲ್ಲಿ ಕುಲಗುರು ಅದಕ್ಕೆ ಎಲ್ಲೋ ದೂರ ಹೋಗಿ ತಪಸ್ ಮಾಡ್ಕೊಂಡು ಕೂತಿರ್ಬೇಕು. ಹೌದು, ಅನಿರುದ್ಧನಾದ್ರು ಹೊರದೇಶಕ್ಕೆ ಹೋಗ್ತಾ ಇದ್ದಾನ? 4 ಹೆಜ್ಜೆ ಇಟ್ರೆ ಸಿಗೋ ನಾಗಮಂಡಲಕ್ಕೆ ತಾನೆ. ಆ ಹಾವು ಹುತ್ತ ಇರೋ ಜಾಗಕ್ಕೆ ಗಂಡಾಂತರ ಇರೋರ್ನ ಹೇಗ್ ಕಳಿಸೋದು? ಬೇಡ ಕಂದ, ನೀನ್ ಹೋಗ್ಬೇಡ. ಇವ್ರ ಆಸೆಗೆ ನೀನ್ ಬಲಿ ಆಗ್ಬೇಡ. ಅರವಿಂದ, ಏನ್ ಮಾತಾಡ್ತಿದ್ಯಾ? ಅವನ್ ಮೇಲೆ ನಿನಗ್ ಮಾತ್ರನ ಪ್ರೀತಿ, ನನಗಿಲ್ವಾ? ನನಗಿರೋದು ಒಬ್ಬನೇ ಒಬ್ಬ ಮಗ, ಈ ವಂಶಕ್ಕೆ ವಾರಸುದಾರ. ಅವನ್ ಈ ನಾಗನಿಧಿನ ಪಡ್ಕೊಂಡ್ರೆ ತಲತಲಾಂತರವರೆಗೂ ಅವನ್ ಮಾಡಿರೋ ಸಾಧನೆ ನಾವು ಹೊಗಳ್ತಾ ಇರ್ತಾರೆ. ತಾತ ಮುತ್ತಾತರ ಆಸೆಯನ್ನ ನೆರವೇರಿಸುವಂತ ಅವಕಾಶ ಅವನಿಗೆ ಸಿಕ್ಕಿದೆ. ನಿನ್ನಮ್ಮನ ಕಣ್ಣೀರಿಗೆ ಭಯಪಡಬೇಡ. ನನ್ ಮೇಲ್ ನಂಬಿಕೆ ಇಟ್ಟು ಧೈರ್ಯವಾಗಿ ಹೋಗೋ. ಅಳ್ಬೇಡ ಅದಕ್ಕೆ. ಅನಿರುದ್ಧ್ಗೆ ರೇಣುಕಮ್ಮ ತಾಯಿಯ ಆಶೀರ್ವಾದ ಇದೆ. ನಾಗಮಂಡಲಕ್ಕೆ ಹೋಗಿ ಆ ಪುಣ್ಯನ ಇವನ್ ಕರ್ಕೊಂಡ್ ಬರ್ತಾನೆ. ನಾಗನಿಧಿ ರಹಸ್ಯನ ಇವನ್ ಭೇದಿಸ್ತಾನೆ. ನೀವು ಎಲ್ಲರೂ ಸೇರಿ ನನ್ನ ಪುಣ್ಯನ ಕರ್ಕೊಂಬ ಅಂತ ಹೇಳ್ತಿದ್ದೀರಾ. ನಾನು ಅಲ್ಲಿಗೆ ಹೋದ್ರೆ ನಾಗಗಳಿಂದ ನನಗೆ ತೊಂದರೆ ಆಗುತ್ತೆ ಅಂತ ಅಮ್ಮ ಭಯ ಪಡ್ತಿದ್ದಾರೆ. ಆದ್ರೆ ಇಲ್ಲಿಗೆ ಪುಣ್ಯ ಬಂದ್ರೆ ಅವಳಿಗೆ ತೊಂದರೆ ಆಗಲ್ವಾ? ಅನಿರುದ್ಧ್, ನಾನೇನೇ ನಿರ್ಧಾರ ತಗೊಂಡ್ರು ಏನೇ ಮಾಡಿದ್ರು ನಮ್ಮ ವಂಶದ ಒಳ್ಳೇದಕ್ಕೋಸ್ಕರನೇ ಮಾಡಿರ್ತೀನಿ. ನೀನ್ ನಾಗಮಂಡಲಕ್ಕೆ ಹೋಗ್ತಾ ಇದೀಯಾ, ಪುಣ್ಯನ ಕರ್ಕೊಂಡ್ ಬರ್ತಾ ಇದೀಯಾ, ಅಷ್ಟೇ. ನಾಗಮ್ಮ, ಚೌಡಮ್ಮ ತಾಯಿ, ನನ್ನನ್ನ ಕರೆದ್ರ ನೀವು? ಈ ವೇಷದಲ್ಲಿರೋ ನನ್ನನ್ನ ನಾಗಮ್ಮ ಅಂತ ಯಾರೂ ಕರೆಯಲ್ಲ. ಪುಣ್ಯನಿಗೆ ಸಹಾಯ ಮಾಡಿ ನಾಗಮಣಿ ತಗೊಂಡ್ ಬರೋ ಹಾಗೆ ಮಾಡ್ದೆ. ನಿನ್ನ ಕರ್ತವ್ಯ ಪೂರ್ತಿ ಆದ್ಮೇಲೂ ಇನ್ನೂ ಭೂಲೋಕದಲ್ಲಿ ಯಾಕಿದ್ಯಾ ನಾಗಮ್ಮ? ಪುಣ್ಯ ನನ್ನ ಭಕ್ತಳಾದ್ರೂ ಕೂಡ ಅವಳು ನನ್ನ ಮಗಳಿಗೆ ಸಮಾನ ತಾಯಿ. ನಾಗಮ್ಮನಾಗಿ ಅವಳನ್ನ ಆದರಿಸಿದ್ರು, ಗೊಲ್ಲಮ್ಮ ಆಗಿ ಅವಳಿಗೆ ಸೇವೆ ಮಾಡಿದ್ದೀನಿ. ನನ್ನ ಮಗಳ ಹಾಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಕರಳ ಸಂಬಂಧ ಇಲ್ದೇ ಇದ್ರೂ ಪ್ರಾಣ ಬಂಧ ಅನ್ನೋದು ಏರ್ಪಟ್ಟಿದೆ. ಗೊತ್ತಿಲ್ದೇ ಇರೋ ಸಂಬಂಧ ಆಗಿದೆ ಅಂತ ಇಲ್ಲೇ ಇರಕ್ಕಾಗತ್ತಾ? ಯಾವುದೋ ಒಂದು ದಿನ ನಾಗಲೋಕಕ್ಕೆ ಪ್ರಯಾಣ ಮಾಡೋದು ತಪ್ಪೋದಿಲ್ಲ. ಆದ್ರೆ ಪುಣ್ಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಮನಸ್ಸು ಒಪ್ಕೊಳ್ಳೋದಿಲ್ಲ. ನಾನು ನಾಗಮ್ಮನೇ ಆದ್ರೂ ಒಬ್ಬ ಅಮ್ಮನೇ ಅಲ್ವಾ? ನನ್ನ ಮಗಳು ನನ್ನ ಎದುರುಗಡೆ ಇದ್ರೆ ನನಗೆ ನಾಗಗಳು, ನಾಗಲೋಕ ಯಾವುದೂ ನೆನಪಿಗೆ ಬರೋದಿಲ್ಲ. ಗೊಲ್ಲಮ್ಮನ್ ವೇಷ ಹಾಕೊಂಡ್ಮೇಲೆ ನನ್ನನ್ನ ನಾನು
ಪೂರ್ತಿಯಾಗಿ ಮರ್ತೋಗಿದ್ದೀನೇನೋ ಅನ್ನಿಸ್ತಾ ಇದೆ. ಈ ಹಬ್ಬದಂತ ವಾತಾವರಣನ ನೋಡಿ ನಿನಗೆ ಇವ್ರ ಜೊತೆನೆ ಬೆರ್ತೋಗ್ಬೇಕು ಅನ್ನಿಸ್ತಿರ್ಬೇಕು. ಆದ್ರೆ ನೀನು ಮಾನವಳಲ್ಲ ಅಲ್ವಾ ನಾಗಮ್ಮ? ವೇಷ ರೂಪ ಬದಲಾಯಿಸಿ ಮನುಷ್ಯರನ್ನ ಯಾಮಾರಿಸಬಹುದೇ ಹೊರತು ಅದು ಕೇವಲ ಕ್ಷಣಿಕ, ತಾತ್ಕಾಲಿಕ ಅಷ್ಟೇ. ಶಾಶ್ವತವಾಗಿ ಇಲ್ಲೇ ಇರ್ತೀನಿ ಅಂದ್ರೆ ನಿಮ್ಮ ನಾಗಜಾತಿ ಒಪ್ಕೊಳತ್ತಾ? ಹಾಗಂತ ಆಶೀರ್ವಾದ ಮಾಡಿದ್ರು, ಇಲ್ಲೇ ಇರುವಂತ ಶಾಪ ಕೊಟ್ರು ನಾನಿಲ್ಲೇ ಪುಣ್ಯನ್ ಜೊತೆಲೇ ಇರ್ತೀನೇನೋ. ಮಮತೆ ನಿನ್ನನ್ನ ಹೀಗೆ ಮಾತಾಡಿಸ್ತಾ ಇದೆ ನಾಗಮ್ಮ. ನೀನಿಲ್ಲೇ ಇರ್ತೀನಿ ಅಂತ ಎಷ್ಟೇ ಅನ್ಕೊಂಡ್ರೂ ಪ್ರಯೋಜನ ಇಲ್ಲ. ಆಷಾಢ ವಿಧಿಯ ದಿನ ನೀನು ನಾಗಲೋಕನ ಸೇರ್ಕೋಬೇಕು, ನೆನಪಿಟ್ಕೋ. ಪುಣ್ಯನ ಸಾಯಿಸ್ಬೇಕು ಅಂತ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಆ ಪುಣ್ಯನ ವಹಿಸ್ಕೊಂಡ್ ಮಾತಾಡ್ತಾ ಇದೀಯ ಅನಿರುದ್ಧ್. ಎಷ್ಟೇ ದೂರದಲ್ಲಿದ್ರು ಕೂಡ ಹಕ್ಕಿಗೆ ಗುಂಡ್ ಹಾರಿಸ್ದಂಗೆ ಗುಂಡ್ ಹಾರಿಸ್ಬಿಡ್ತಾನೆ ನಮ್ಮಣ್ಣ. ಅವನ್ ಮನಸ್ ಮಾಡ್ಬೋದು, ಆದ್ರೆ ಅವ್ನ್ ಮನಸ್ ಮಾಡ್ತಿಲ್ಲ. ಯಾಕೆ? ಇವಾಗ ಅವಳ ಹತ್ರ ಕೆಲ್ಸ ಇದೆ ಅಂತಾನಾ? ಕೆಲ್ಸ ಆದ್ಮೇಲೆ ಸಾಯಿಸ್ತೀಯಲ್ಲ? ಅಮ್ಮ, ಸಾಯಿಸೋದೇ ನಮ್ಮ ಉದ್ದೇಶ ಆಗಿದ್ರೆ ಅನಿರುದ್ಧನ ಕಳಿಸೋಂತ ಅವಶ್ಯಕತೆನೇ ಇಲ್ಲ. ಪುಣ್ಯ ಮೇಲೆ ನಮಗೆ ಯಾವುದೇ ರೀತಿ ದ್ವೇಷ ಇಲ್ಲ. ನಾಗಮಣಿಯಿಂದ ನಾಗಮಂಡಲದ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಿದ್ದಾಳೇನೋ, ಮಾಡ್ಲಿ ಬಿಡು. ನಾಗಮಣಿ ಅವಳಿಗೆ ಕೊಟ್ಟಿದ್ದೀನಿ ಅನ್ಕೋತೀನಿ. ನನಗ್ ಬೇಕಾಗಿರೋದು ನಾಗ ನಿಧಿ. ಆ ನಾಗಗಳ ಗುಡಿ ಹತ್ರ ಬಂದು ಅಲ್ಲಿರೋಂಥ ತಾಳೆಪತ್ರ ಗ್ರಂಥಗಳನ್ನ ಓದಿ ಹೇಳಿ ಅವಳ ದಾರಿ ಅವಳಿಗೆ ನೋಡ್ಕೊಳಕ್ ಹೇಳು. ನಿಮ್ ಚಿಂತೆ ನಿಮ್ಗೆ, ನನಗೆ ನನ್ನ ಮಗನ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ರೀ. ಅರವಿಂದ, ಅನಿರುದ್ಧ್ ಹೊರಗೋಗಕ್ಕೂ ಮುಂಚೆ ನೀನೇ ಭಯದಿಂದ ನಡಕ್ತಾ ಇದೀಯಾ? ಅನಿರುದ್ಧ್ಗೆ ಏನೂ ಆಗಲ್ಲ. ನಾಗಮಂಡಲಕ್ಕೆ ಹೋಗಿ ಪುಣ್ಯನ ಕರ್ಕೊಂಡು ಬರ್ತಾನೆ. ಆಮೇಲೆ ನಾನು ನಿಮಗೆ ಒಂದು ರಕ್ಷೆ ಕೊಡ್ತೀನಿ. ಅದರಿಂದ ನೀವು ಗುಡಿ ಒಳಗೆ ಹೋಗಕ್ಕಾಗತ್ತೆ. ನಿಮಗ್ ನೀವೇ ನಿರ್ಧಾರ ತಗೊಂಡು ಪ್ರಾಣದ ಜೊತೆ ಆಟ ಆಡ್ತಿದ್ದೀರಾ. ಅಮ್ಮಮ್ಮ, ಅತ್ತೆ, ನೀವೇನ್ ಚಿಂತೆ ಮಾಡಬೇಡಿ. ಭಾವಂಗ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳ್ತಿದ್ನಲ್ಲ, ಅಲ್ವಾ ಭಾವ? ಇವಾಗ ಹೇಳ್ತಾ ಇದ್ದೀನಿ, ನಾಗಮಂಡಲಕ್ಕೆ ನಾನು ಹೋಗ್ತಾ ಇದ್ದೀನಿ. ಶಬಾಷ್ ಅನಿರುದ್ಧ್. ತಾಯಿ ಮಗನಾಗಿದ್ರು ತಂದೆ ಆಸೆನೂ ಅರ್ಥ ಮಾಡ್ಕೊಂಡಿದೀಯ. ಏನೇ ಇದ್ರೂ ನಮ್ಮ ಆಸೆನ ಖಂಡಿತ ಈಡೇರಿಸ್ತಾನೆ ನಮ್ಮ ಅನಿರುದ್ಧ್. ಏನತ್ತೆ ಇವರು, ನನ್ನ ನೋವನ್ನ ಇವನ್ ಕೂಡ ಅರ್ಥ ಮಾಡ್ಕೋತಿಲ್ಲ. ಇವನು ಅವಳ ಮಾಯೆಗೆ ಬಿದ್ಬಿಟ್ಟಿದ್ದಾನಮ್ಮ. ಅವನ್ಗೆ ಎಷ್ಟೇ ಹೇಳಿದ್ರು ಏನೂ ಲಾಭ ಇಲ್ಲ. ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಆಮೇಲೆ ನೋವು ಪಡ್ಬೇಕಾಗಿರೋದು ನೀವುಗಳೇ. ಅಮ್ಮ, ನಾನು ಹೋಗ್ತಾ ಇರೋದು ಪುಣ್ಯಂಗೋಸ್ಕರ. ನಾನು ಹೋಗ್ತಾ ಇದ್ರೆ ಇವ್ರು ಬೇರೆ ದಾರಿನ ಹುಡುಕ್ತಾರೆ. ಅವಳನ್ನ ಕಾಪಾಡಬೇಕು ಅಂದರೆ ನಾನು ಹೋಗಲೇಬೇಕು. ಇಲ್ಲಿಂದ ಎಲ್ಲಾದರೂ ದೂರ ಹೋಗು ಅಂತ ಅವಳಿಗೆ ನಾನು ಹೇಳಬೇಕು. ಅದಕ್ಕೆ ನಾನು ನಾಗಮಂಡಲಕ್ಕೆ ಹೋಗಬೇಕು. ಪುಣ್ಯ, ಪುಣ್ಯ, ಅಮ್ಮ ಪುಣ್ಯ. ಯಾರು? ರಮಣಮ್ಮನಾ? ಹೌದು ರಾಜಮ್ಮ. ಪುಣ್ಯಗೋಸ್ಕರ ಮುತ್ತೈದರೆಲ್ಲರೂ ಸೀರೆ, ಗಾಜು, ಅರ್ಶಿನ, ಕುಂಕುಮ ಎಲ್ಲ ತಗೊಂಡ್ ಬಂದಿದೀವಿ. ಹಾಗಾ? ಚಿಕ್ಕಮ್ಮ, ಏನಿದ್ದಕ್ಕಿದ್ದ ಹಾಗೆ?
ಇದನ್ ತಗೋ ಪುಣ್ಯ. ನಿನ್ನಿಂದನೇ ಊರ್ಗೂರೇ ಸಂಭ್ರಮದಲ್ಲಿ ಹಬ್ಬ ಆಚರಿಸ್ತಾ ಇದ್ದಾರೆ. ನಿನಗಿಷ್ಟ ಆಗಿರೋ ಸೀರೆ ಉಟ್ಕೊಳಮ್ಮ. ಇವತ್ತಿಂದ ನೀನು ನಮ್ ದೇವತೆನೆ. ನಾನಿನ್ ಬರ್ತೀವಮ್ಮ. ನನ್ನ ಮಗಳನ್ನ ಊರವರೆಲ್ಲ ದೇವತೆ ತರ ನೋಡ್ತಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಗೊಲ್ಲಮ್ಮ. ಹೆತ್ತ ತಾಯಿಗೆ ಅಷ್ಟು ಸಂತೋಷ ಇರೋದಿಲ್ವಾ? ಏನೋ ಹೇಳಬೇಕು ಅಂತಿದ್ದೀನಿ ಗೊಲ್ಲಮ್ಮ. ನಾನು ಪುಣ್ಯಾಳ ಹೆತ್ತ ತಾಯಿ ಅಲ್ಲಮ್ಮ. ಈ ವಿಷಯ ಅವಳ ಹತ್ರ ಯಾವತ್ತೂ ಹೇಳಲಿಲ್ಲ. ಊರೂರೇ ಹೊಗಳ್ತಾ ಇದ್ರೆ ಪುಣ್ಯ ಅವ್ರ ಜೊತೆ ಎಷ್ಟು ಖುಷಿಯಾಗಿರ್ತಾಳೆ ಅಂತ ನೋಡೋದಕ್ಕೆ ಈ ಕುರುಡಿಗೆ ಆಸೆ ಆಗ್ತಿದೆ. ಆದ್ರೆ ಆಸೆ ಪಟ್ಟು ಏನ್ ಲಾಭ? ನನ್ನ ದುರಾದೃಷ್ಟಕ್ಕೆ ಯಾರೇನ್ ಮಾಡಕ್ಕಾಗುತ್ತೆ? ಅಳಬೇಡ ರಾಜಮ್ಮ. ನೀನು ಮನಸ್ಸಿಂದ ಬೇಡ್ಕೊಂಡ್ರೆ ನೀನ್ ನಂಬಿರೋ ದೇವ್ರು ನಿನ್ನ ಕಡೆ ಆಸೆನ ತೀರಿಸ್ತಾರೆ. ನೀನ್ ಹೇಳ್ದಂಗೆ ನನ್ನ ಮನ್ಸಿನ ಆಸೆನೆ. ನನ್ಗಿನ್ನೇನು ಬೇಡ. ನೀನು ನಿನ್ನ ಮನೆ ದೇವ್ರನ್ನ ಬೇಡ್ಕೋ ರಾಜಮ್ಮ. ಇನ್ಯಾರಿದ್ದಾರೆ? ಆ ನಾಗಮ್ಮ ತಾಯಿನೇ ನಂಗೆಲ್ಲ. ನನ್ನ ಪುಣ್ಯನ ಒಂದ್ಸಲ ನೋಡ್ಬಿಟ್ರೆ ಆಮೇಲೆ ನನ್ನ ಕಣ್ ದೃಷ್ಟಿ ಅಲ್ಲ, ನನ್ನ ಪ್ರಾಣ ಹೋದ್ರೂ ನಂಗೆ ಚಿಂತೆ ಇಲ್ಲ. ಹಾಗಾದ್ರೆ ತಡ ಯಾಕೆ? ಕಣ್ಣು ಮುಚ್ಕೊಂಡು ಕೈ ಜೋಡಿಸಿ ನಿನ್ನ ಕೋರಿಕೆ ಎಷ್ಟು ಬಲವಾಗಿದೆ ಅಂತ ಆ ನಾಗಮ್ಮನಿಗೆ ಅರ್ಥ ಮಾಡಿಸು. ಬಹುಶಃ ಈಗ್ಲೇ ನಿನಗೆ ವರ ಕೊಡಬಹುದೇನೋ. ಹಾಗಂತ್ಯಾ? ಹಾಗಾದ್ರೆ ಈಗಲೇ ಕೇಳ್ತೀನಮ್ಮ. ಅಮ್ಮ ನಾಗಮ್ಮ, ನನಗೆ ಕಣ್ ದೃಷ್ಟಿ ಕರುಣಿಸು ತಾಯಿ. ನಿನ್ ಮಗಳಾದ ಪುಣ್ಯನ ನನ್ನ ಮಗಳ ಥರ ಬೆಳೆಸಿದ್ದೀನಮ್ಮ. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಕಣ್ಣಾರೆ ನೋಡಬೇಕು ಅನ್ನಿಸ್ತಿದೆ. ಪುಣ್ಯ, ಅಮ್ಮ ನನ್ನ ಮುದ್ದು ಬಂಗಾರ, ನನ್ನ ಪುಟ್ಟ ತಾಯಿ, ನಮ್ಮೂರಿನ ಗ್ರಾಮ ದೇವತೆ ಚೌಡಮ್ಮ ತಾಯಿ. ಆದ್ರೆ ಈಗ ಊರಿನ ಜನರೆಲ್ಲ ಪುಣ್ಯನ ಕೂಡ ದೇವತೆ ಅಂತ ಕರೀತಿದ್ರೆ ನಿಜ ಅಂತ ಅನ್ನಿಸ್ತಿದೆ ಅಮ್ಮ. ಅಮ್ಮ ನಾಗಮ್ಮ, ನನ್ನ ಪುಣ್ಯನ ಒಂದೇ ಒಂದು ನಿಮಿಷ ಆದ್ರೂ ಕಣ್ಣಾರೆ ನೋಡೋ ಅವಕಾಶನ, ಆ ಅದೃಷ್ಟನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಸಂತೋಷವಾಗಿದ್ದೀನಮ್ಮ. ತುಂಬ ಸಂತೋಷ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ ಅಮ್ಮ, ತುಂಬ ಸಂತೋಷ ಆಗ್ತಿದೆ. ಪುಣ್ಯ, ಅಮ್ಮ ಪುಣ್ಯ, ಎಲ್ಲಿದ್ಯಾ ಮಗಳೇ? ಅಮ್ಮ ಪುಣ್ಯ, ಸಾಕಮ್ಮ, ಸಾಕು, ಈ ಜನ್ಮಕ್ಕಿಷ್ಟು ಸಾಕಮ್ಮ. ಈಗ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲಮ್ಮ. ಈ ಜನ್ಮಕ್ಕಿಷ್ಟು ಸಾಕು ತಾಯಿ, ಇಷ್ಟು ಸಾಕು.
ನಾಗದೇವತೆಗಳೇ, ಎಲ್ಲೇ ಇದ್ರೂ ಬಂದು ಈ ನಾಗ ನೈವೇದ್ಯನ ತಗೊಳ್ಳಿ. ನಾಗ ಬಳಗದ ಹಬ್ಬದ ದಿನ ನೀವ್ ನಮ್ಮ ಊರಿನ ಆತಿಥ್ಯನ ಸ್ವೀಕರಿಸಿದ್ರೇನೆ ನಮ್ಮೆಲ್ರಿಗೂ ಹೊಟ್ಟೆ ತುಂಬೋದು. ಅಮ್ಮ ನಾಗಮ್ಮ, ನೀನ್ ಎಲ್ಲಿದ್ಯಾ? ನಾಗದೇವತೆಗಳು ಬಂದು ನೈವೇದ್ಯ ತಗೊಳ್ಳಿ ಅಂತ ಹೇಳು. ಆಹಾ, ನೋಡಿ ನೋಡಿ, ಪುಣ್ಯಳ ಮಾತನ್ನ ನಾಗಮ್ಮ ತಾಯಿ ಕೇಳಿಸ್ಕೊಂಡ್ಲು. ಆಹಾ, ಜೈ ನಾಗಮ್ಮ ತಾಯಿ, ಜೈ ಜೈ ನಾಗಮ್ಮ ತಾಯಿ, ಜೈ ನಾಗಮ್ಮ ತಾಯಿ, ಜೈ ಜೈ ನಾಗಮ್ಮ ತಾಯಿ. ಯಾರೋ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ನಮಸ್ಕಾರ ಸ್ವಾಮಿ. ಯಾಕಿಲ್ಲಿಗೆ ಬಂದ್ರಿ? ದಾರಿ ತೋರಿಸಿ ಅಂತ ಕೇಳ್ಕೊಳಕ್ ಬಂದಿದೀವಿ ಸ್ವಾಮಿ. ದಾರಿ ತಪ್ಪಿರೋದು ನೀವು. ಕುಲಗುರುಗಳಿಗೆ ಅವಮಾನ ಮಾಡಿ ಮನೆಯಿಂದ ಕಳಿಸಿದೀರಾ. ಈಗ ಕಷ್ಟ ಬಂತು ಅಂತ ಇಲ್ಲಿಗೆ ಬಂದಿದ್ದೀರಾ? ನಾನ್ ಮಾಡ್ದಿರೋ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಸ್ವಾಮಿ? ನನ್ ಗಂಡ ಭದ್ರಾವತಿ ಮಾತು ಕೇಳಿ ಗುರುಗಳನ್ನ ಅವಮಾನ ಮಾಡಿ ಆಚೆ ಕಳಿಸಿದ್ದಾರೆ. ನೀವು ನೋಡಿನೂ ಸುಮ್ನಿರೋದು ಕೂಡ ಅದು ಪಾಪನೇ. ನಮ್ಮ ಮಾವಯ್ಯ ನಮ್ಮ ಮಾತನ್ನ ಕೇಳ್ತಾರ ಸ್ವಾಮಿ? ಎಲ್ರೂ ಮಾವಯ್ಯನ ಮಾತನ್ನ ಕೇಳ್ಬೇಕು. ಹಾಗಿರ್ಬೇಕಾದ್ರೆ ಅತ್ತೆ ಬೇಡ ಅಂದ್ರೂ ಭಾವ ನಾಗಮಂಡಲಕ್ಕೆ ಹೋಗಿದ್ದಾನೆ ಸ್ವಾಮಿ.
ನನ್ನ ಮಗನ್ಗೆ ಗಂಡಾಂತರ ಇದೆ ಅಂತ ಗೊತ್ತು. ಆದ್ರೂ ಅವರಪ್ಪ ಅತಿ ಆಸೆಯಿಂದ ಮಗನ್ನ ಬಲಿ ಕೊಡಕ್ಕೂ ಹೇಸಲ್ಲ ಅಂತ ಅರ್ಥ ಆಗಿದೆ. ಅನಿರುದ್ಧಿಗೆ ಏನಾದ್ರೂ ಆದ್ರೆ ನಾನ್ ಬದುಕಿರಲ್ಲ ಸ್ವಾಮಿ. ಮಾಡೋದೆಲ್ಲನ ನೀವೀಗ ಮಾಡ್ಬಿಟ್ಟಿದ್ದೀರಾ. ಬರೋ ಫಲನ ನೀವು ಅನುಭವಿಸಿ. ಸ್ವಾಮಿ, ಹಾಗಂದು ನಮ್ಮನ್ನ ಬರಿಗೈಲಿ ಕಳಿಸ್ಬೇಡಿ ಸ್ವಾಮಿ. ಧೈರ್ಯನ ತುಂಬಿಸ್ಕೊಂಡು ಹೋಗ್ಬೇಕು. ನನ್ನ ಮಗನ್ಗೇನು ಆಗಲ್ಲ ಅಂತ ನೀವೇ ಧೈರ್ಯ ತುಂಬಬೇಕು ಸ್ವಾಮಿ. ನೀವೇ ಕಾಪಾಡಿಲ್ಲ ಅಂದ್ರೆ ನನ್ನ ಕರುಳು ಬೆಳಿ ಸತ್ತು ಹೋಗುತ್ತೆ. ನನ್ ಭಾವ ಇದ್ದೆ ನನ್ ಬದುಕಲ್ಲ ಸ್ವಾಮಿ. ಅವನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಭಾವನ್ ಪ್ರಾಣಕ್ಕೆ ಏನು ಆಗದೆ ಇರೋ ತರ ನೋಡ್ಕೊಳ್ಳಿ. ನಮ್ ನೋವ್ನ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ. ಚೌಡಮ್ಮ ತಾಯಿಗೆ ಇಷ್ಟವಾದ ಪುಷ್ಪಗಳ ಮಾಲೆಯನ್ನ ಹಾಕಿ ಬೇವಿನೆಣ್ಣೆಯ ದೀಪವನ್ನ ಬೆಳಗಿಸಿ